ಇನ್ನು ಮೈಸೂರಿನಲ್ಲಿ ನಿನ್ನೆ 4 ಜನರ ಸಾವು ಆಘಾತಕ್ಕೆ ಕಾರಣ ಆಗಿತ್ತು. ತನ್ನ ಪತ್ನಿ ಹಾಗೆ 2 ಮಕ್ಕಳನ್ನ ಕೊಂದು ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದ ತಂದೆ ಹರೀಶ್. ಈಗ ಆಸ್ತಿ ಕುರಿತು ಆತ ಬರೆದಿದ್ದಂತಹ ಡೆತ್ ನೋಟ್ ಪತ್ತೆಯಾಗಿದೆ. ಹೆಂಡತಿ ಹಾಗೆ ಮಕ್ಕಳನ್ನ ಕೊಂದು ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಂತಹ ಹುಣಸೂರಿನ ಹರೀಶ್ ತಾನು ಸಾಯುವುದಕ್ಕೂ ಮುಂಚೆ ಬರೆದಿದ್ದಂತಹ ಡೆತ್ ನೋಟ್ ಮತ್ತೊಂದು ಡೆತ್ ನೋಟ್ ಲಭ್ಯ ಆಗಿದೆ. ಅದರಲ್ಲಿ ಉಲ್ಲೇಖ ಮಾಡಿದ್ದೇನು, ಜೀವನದಲ್ಲಿ ನಾನು ವಿಫಲನಾಗಿದ್ದೇನೆ, ಹಾಗಾಗಿ ಆತ್ಮಹತ್ಯೆಯ ದಾರಿಯನ್ನ ಹಿಡಿತಾ ಇದ್ದೀನಿ. ನಾನಿಲ್ಲದೆ ನನ್ನ ಹೆಂಡತಿ ಮಕ್ಕಳು ಸ್ಟ್ರಗಲ್ ಮಾಡಬಾರ್ದು, ಕಷ್ಟಪಡಬಾರ್ದು, ಹಾಗಾಗಿ ಅವರನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ದಿ ಎಂಡ್ ಅಂತ ಹೇಳಿ ಆ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಾವನ್ನಪ್ಪಿದಂಥ ಹರೀಶ್. ಪತ್ನಿ ಹಾಗೆ 2 ಮಕ್ಕಳನ್ನ ಕೊಲೆ ಮಾಡಿ ಅದಾದ ನಂತರ ತಾನು ಕೂಡ ಆತ್ಮಹತ್ಯೆಯ ದಾರಿಯನ್ನ ಹಿಡಿದಿರುವುದು ಈ ಹರೀಶ್. ಡೆತ್ ನೋಟ್ ಅನ್ನ ಗಮನಿಸ್ತಾ ಇದ್ದೀರಿ. ಈ 4 ಸಾಲುಗಳನ್ನ ಬರೆಯಲಾಗಿದೆ. ಅಲ್ಲಿ ಒಂದು ಮೇಲ್ಭಾಗದಲ್ಲಿ ಅದು ಯಾವ್ದಾವ್ದ್ರದ್ದು ಆಪ್ಗಳದ್ದು ಪಾಸ್ವರ್ಡ್ ಏನು ಅನ್ನೋದನ್ನ ಹರೀಶ್ ಮೆನ್ಷನ್ ಮಾಡ್ತಾರೆ. ಅದಾದ ನಂತರ ನಾನು ಜೀವನದಲ್ಲಿ ಸೋತ್ ಹೋಗಿದ್ದೀನಿ, ಸಾಯ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ, ಆದ್ರೆ ನಾನು ಹೋದ್ರೆ ನನ್ನ ಡಿಯರ್ ಒನ್ಸ್ ಅಂದ್ರೆ ನನ್ನ ಪತ್ನಿ ಹಾಗೆ ಮಕ್ಕಳು ಅವರು ಸ್ಟ್ರಗಲ್ ಪಡಬೇಕಾಗತ್ತೆ, ಅವರು ಕಷ್ಟ ಪಡೋದು ನನಗಿಷ್ಟ ಇಲ್ಲ, ಹಾಗಾಗಿ ಅವರನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ದಿ ಎಂಡ್ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ ಹರೀಶ್. ಆ ಡೈರಿಯಲ್ಲಿ ಅವರು ಬರೆದಂತಹ ಡೆತ್ ನೋಟ್ನ ಆ ಮತ್ತೊಂದು ಪೇಜ್ನ ಮಾಹಿತಿ ಇವತ್ತು ಲಭ್ಯ ಆಗಿದೆ. ಅದನ್ನ ಗಮನಿಸ್ತಾ ಇದ್ದೀರಿ. ಬಟ್ ಯಾವ ರೀತಿಯಾದಂತಹ ಚಿಂತೆ ಕಾಡ್ತಾ ಇತ್ತು, ಫಿನಾನ್ಷಿಯಲಿ ಆದಂತಹ ತೊಂದರೆಗಳು ಏನು, ಅದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಪೊಲೀಸರು ತನಿಖೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡೋಪುರ ನೀಡ್ತಾ ಹೋಗ್ತಾರೆ. ರವಿ, ಡೈರಿಯಲ್ಲಿ ಬರೆದಿದ್ದಂತಹ ಮತ್ತೊಂದೆರಡು 3 ಸಾಲುಗಳು ಇವತ್ತು ಮಾಹಿತಿ ಲಭ್ಯ ಆಗಿದೆ. ಜೀವನದಲ್ಲಿ ಸೋತಿದ್ದೀನಿ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ ಹರೀಶ್. ಬಟ್ ಯಾವ ರೀತಿ ಸೋತಿದ್ದು, ಎಲ್ಲಿ ಏನಾದ್ರೂ ಯಾರಿಂದಾದ್ರೂ ದೋಖ ಆಯ್ತಾ, ಅಥವಾ ಫಿನಾನ್ಷಿಯಲಿ ಇವರೇ ಏನಾದ್ರೂ ಬರ್ಡನ್ ಮಾಡ್ಕೊಂಡ್ರಾ, ಫ್ಯಾಮಿಲಿಯವರು ಫ್ರೆಂಡ್ಸ್ ಏನ್ ಹೇಳ್ತಿದ್ದಾರೆ, ಏನ್ ಮಾಹಿತಿ ಸಿಗ್ತಾ ಇದೆ ಪೊಲೀಸರ ತನಿಖೆಯಲ್ಲಿ? ರವಿ, ವಿದೇಶಿ ನಿನ್ನೆ 3 ಪುಟಗಳ ಡೆತ್ ನೋಟ್ ಸಿಕ್ಕಿತ್ತು. ಅದರಲ್ಲಿ ಅವರು ಯಾರ್ಯಾರಿಗೆ ತಮ್ಮ ಆಸ್ತಿಯನ್ನ ಪರಾವರೆ ಮಾಡಬೇಕು ಅಥವಾ ವರ್ಗಾವಣೆ ಮಾಡಬೇಕು ಅನ್ನೋದರ ಉಲ್ಲೇಖವನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಬಟ್ ಇವತ್ತು ಮತ್ತೊಂದು ಪುಟದ ಒಂದು ಡೆತ್ ನೋಟ್ ಸಿಕ್ಕಿದೆ. ಆ ಒಂದು ಡೆತ್ ನೋಟ್ ನೋಡಿದ್ರೆ ನಿಜಕ್ಕೂ ಕರಳು ಚುರುಕ್ ಅಂತ ಅನ್ನತ್ತೆ. ಕಾರಣ, ಆತ ತನ್ನ ಜೀವನದಲ್ಲಿ ನಾನು ಸೋತ್ ಹೋಗಿದ್ದೇನೆ, ನನಗೆ ಬದುಕಲಿಕ್ಕೆ ಆಗ್ತಿಲ್ಲ, ನಾನ್ ಸಾಯೋದ್ರ ಜೊತೆಗೆ ನನ್ನನ್ನ ನಂಬಿರುವಂತಹ ನನ್ನ ಹೆಂಡತಿ ಮಕ್ಕಳನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಇದಕ್ಕೆ ಕಾರಣ ನಾನಿಲ್ಲದಂತಹ ಸಂದರ್ಭದಲ್ಲಿ ಅವ್ರಿಗೆ ತೊಂದರೆ ಆಗ್ಬಾರ್ದು ಅನ್ನೋದನ್ನ ಆತ ಸ್ಪಷ್ಟವಾಗಿ ನಮೂದು ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾನೆ. ಪ್ರಮುಖವಾಗಿ ಹರೀಶ್ ನ್ಯೂ ಮಾರುತಿ ಬಡಾವಣೆಯಲ್ಲಿ ವಾಸ ಇರ್ತಾರೆ. ಕಳೆದ 4-5 ವರ್ಷಗಳ ಹಿಂದೆ ದೊಡ್ಡದಾದಂತಹ ಮನೆಯನ್ನು ಕೂಡ ಅವರು ಕಟ್ಕೊಂಡಿದ್ದಾರೆ. ಸುಂದರ ಸಂಸಾರದಲ್ಲಿ 2 ಮಕ್ಕಳು ಮತ್ತೆ ಪತ್ನಿ ಎಲ್ಲರೂ ಕೂಡ ಚೆನ್ನಾಗಿದ್ರು, ಎಲ್ಲವೂ ಕೂಡ ಚೆನ್ನಾಗಿತ್ತು. ಶ್ರೀರಾಮ್ ಫೈನಾನ್ಸ್ ಜೊತೆ ಆತ ಒಂದು ಒಪ್ಪಂದವನ್ನು ಕೂಡ ಮಾಡ್ಕೊಂಡಿದ್ದ. ಹಳೆಯ ವಾಹನಗಳನ್ನ ತೆಗೆದುಕೊಳ್ಳೋದು, ಅದನ್ನ ಮಾರಾಟ ಮಾಡುವ ವೃತ್ತಿಯಲ್ಲಿ ತೊಡಗಿಕೊಂಡಿದ್ದ. ಇದಕ್ಕೆ ಸಾಕಷ್ಟು ಲಾಭವೂ ಕೂಡ ಇತ್ತು. ಆದ್ರೆ ಇತ್ತೀಚೆಗೆ ಆತ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ತೊಡಗಿಕೊಂಡಿದ್ದ. ಈ ಸಂದರ್ಭದಲ್ಲಿ ಸೈಟ್ಗಳ ಮೇಲೆ ಬಂಡವಾಳವನ್ನ ಹೂಡಿದ್ದ. ಆ ಸಂದರ್ಭದಲ್ಲಿ ಸೈಟ್ಗಳು ಸರಿಯಾಗಿ ಈತನ ಸುಪ್ಪತ್ತಿಗೆ ಸಿಕ್ಕಿರಲಿಲ್ಲ. ಇದರಿಂದಾಗಿ ಒಂದಷ್ಟು ಕಾನೂನು ತೊಡಕುಗಳು ಕೂಡ ಎದುರಾಗ್ತಿದ್ವು. ಇದನ್ನು ತಪ್ಪಿಸ್ಕೊಳ್ಳಿಕ್ಕೆ ಆತ ಪರಿತಪ್ಪಿಸಿದ್ದ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಈತ ಸ್ಥಿತಿವಂತ ಆಗಿದ್ದ. 3 ಸೈಟ್ಗಳಿದ್ವು, ಮನೆಗಳಿದ್ವು, ಕಾರುಗಳಿದ್ವು. ಆದ್ರೂ ಕೂಡ ಸದ್ಯ ಈಗ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರ ಜೊತೆಗೆ 3ರನ್ನು ಕೂಡ ಕೊಂದಿದ್ದಾನೆ. ಇದಕ್ಕೆ ಪ್ರಮುಖ ಕಾರಣ ಆತ ನೀಡ್ತಿರೋದು, ಆರ್ಥಿಕವಾಗಿ ನನಗೆ ಸಂಕಷ್ಟ ಎದುರಾಗಿತ್ತು, ಆರ್ಥಿಕವಾಗಿ ನಾನು ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಿದ್ದೆ ಅಂತ ಹೇಳಿ. ನಿಜಕ್ಕೂ ಹರೀಶ್ ಮೊದಲಿಗೆ ಸ್ಥಿತಿವಂತರೆ. ಹುಣಸೂರು ಪಟ್ಟಣದಾದ್ಯಂತ ಸಾಕಷ್ಟು ಹಣವನ್ನ ಬಡ್ಡಿ ವ್ಯವಹಾರಕ್ಕೆ ಕೂಡ ಕೊಟ್ಟಿದ್ದಾರೆ, ಚೀಟಿ ವ್ಯವಹಾರವನ್ನ ಮಾಡ್ತಿದ್ರು, ಇದರ ಜೊತೆಗೆ ಬೇರೆ ಬೇರೆ ವ್ಯವಹಾರಗಳನ್ನು ಕೂಡ ಮಾಡ್ತಿದ್ರು. ಆದ್ರೆ ಸೈಟ್ ಖರೀದಿಯ ವಿಚಾರದಲ್ಲಿ ಆತ ತೊಡಗಿಸ್ಕೊಂಡಿದ್ದೇ ಸದ್ಯ ಆತನಿಗೆ ಈಗ ತೊಡಕು ಉಂಟಾಗಿರೋದು. ಆ ಕಾರಣಕ್ಕಾಗಿ ಆತ ನಷ್ಟವನ್ನ ಅನುಭವಿಸಿದ್ದ ಅಂತ ಹೇಳಿ ಹೇಳಲಾಗ್ತಿದೆ. ಸದ್ಯ ಈಗ ಪೊಲೀಸರು ತನಿಖೆಯನ್ನ ನಡೆಸಿದ್ರೆ, ಪೊಲೀಸರ ತನಿಖೆಯನ್ನ ಮತ್ತಷ್ಟು ಅಂಶಗಳು ಬೆಳಕಿಗೆ ಬರಬೇಕಾಗುತ್ತೆ. ವಿಜಯಶ್ರೀ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗೆ.